ಮಗನಾಗಿ ಅವರ ಮಗ ವಿಜಯ್ ಅದ್ಭುತವಾಗಿ ಈ ಒಂದು ಕಂಪನಿಯನ್ನು ಬೇರೆ ಬೇರೆ ವಿಧದಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಶುಭವನ್ನು ಹಾರೈಸುತ್ತೇನೆ. ನನಗೆ ಇದ್ದಂತ ಮಾಹಿತಿ ಪ್ರಕಾರ ಕೆಲವೇ ದಿವಸಗಳಲ್ಲಿ ವಿಮಾನಕ್ಕೆ ಇಂಧನವನ್ನು ಪೂರೈಸುವಂತ ಇಂಧನವನ್ನ ಕೂಡ ಇವರ ಮಗ ವಿಜಯ್ ಅವರು ತಯಾರು ಮಾಡಲಿದ್ದಾರೆ. ರಾಜ್ಯ ಸರ್ಕಾರ ಅದಕ್ಕೆ ಸರಿಯಾಗಿ ಸ್ಪಂದನೆ ನೀಡುತ್ತಾ ಇಲ್ಲ. ಸ್ಪಂದನೆಯನ್ನ ನೀಡಿ ನಮ್ಮಲ್ಲಿ ಹೆಚ್ಚು ಉದ್ಯಮಗಳು ಬರಬೇಕು. ಒಮ್ಮೆ ವಿಮಾನಗಳಿಗೆ ಇಂಧನವನ್ನು ಪೂರೈಸುವಂತ ಇಂಧನ ತಯಾರಾದ್ರೆ ದೊಡ್ಡ ಪ್ರಮಾಣದಲ್ಲಿ ಇನ್ಸುಲರಿ ಕಂಪನಿಗಳು ಹುಟ್ಟುಕೊಂತಾವ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಸಾಮಾನ್ಯ ಮುರುಗೇಶ್ ನಿರಾಣಿ ಹಾಗೂ ಅವರ ಪುತ್ರರು ಮತ್ತು ಅವರ ಸಹೋದರರು ಎಲ್ಲರೂ ಈ ಉದ್ಯಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಇವರ ತಮ್ಮ ಕಿರಿಯ ಸಹೋದರ ಗರಿಷ್ಠ ಒಂದು ದಿವಸಕ್ಕೆ 16ರಿಂದ 18 ತಾಸು ಕೆಲಸ ಮಾಡ್ತಾರೆ. ಬಟ್ ಯಾವುದೇ ರೀತಿಯ ತಕರಾರುಗಳಿರೋದಿಲ್ಲ. ಕೆಲವೊಮ್ಮೆ ಸರ್ಕಾರದಿಂದ ಸಾಕಷ್ಟು ತೊಂದರೆ ಆದರೂ ಕೂಡ ಸಕಾಲದಲ್ಲಿ ರೈತರ ಹಣವನ್ನ ಪಾವತಿ ಮಾಡಿ ಉದ್ಯಮವನ್ನು ಬೆಳೆಸಿದ್ದಾರೆ. ನ್ಯಾಯಗಣರ ಪರಮಾತ್ಮ ಈ ರಾಜ್ಯಕ್ಕೆ ಇನ್ನಷ್ಟು ಉದ್ಯಮಗಳನ್ನು ಕೊಡುವಂತಹ ಶಕ್ತಿಯನ್ನ ಸ್ನೇಹಿತರಾದಂತಹ ಮುರುಗೇಶ್ ನಿರಾಣಿ ಅವರಿಗೆ ನೀಡಲಿ ಅನ್ನುವಂತ ಮಾತನ್ನು ಹೇಳ್ತೇನೆ. ಅವ್ರದ್ದು ಒಂದು ಸ್ಲೋಗನ್ ಉದ್ಯಮಿಯಾಗುವ ಉದ್ಯೋಗ ನೀಡು. ಒಂದು ಉದ್ಯಮವನ್ನು ಸ್ಥಾಪನೆ ಮಾಡುದು ಸಣ್ಣದೇ ದೊಡ್ಡದೇ 4 ಜನರಿಗೆ ಉದ್ಯೋಗ ನೀಡು. ಸರ್ಕಾರದ ಹಂತಕ್ಕೆ ಎಲ್ಲರಿಗೂ ನೌಕರಿ ಕೊಡಕ್ಕೆ ಆಗೋದಿಲ್ಲ. ಸರ್ಕಾರದಿಂದ ನೌಕರಿ ಕೈ ಚಾಚುವುದಕ್ಕಿಂತ ಉದ್ಯಮಿಯಾಗೂ ಉದ್ಯೋಗ ನೀಡುವಂತದ್ದು ಐತೆ. ಬಹುತೇಕ 16,000 ಜನ ಇವತ್ತು ಅವರ ಅಂಗಸಂಸ್ಥೆಗಳು ಸ್ಕೂಲ್ ಬಾಗಲಕೋಟೆಯಲ್ಲಿ ಒಂದು ಸ್ಕೂಲ್ ಇದೆ. ಅವರು ಆ ಸ್ಕೂಲ್ ನೋಡಿದ್ರೆ ಬಹುತೇಕ ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಶಾಲೆಗೂ ಅದು ಕಡಿಮೆ ಇಲ್ಲ. ಅಷ್ಟೊಂದು ಸುಸಜ್ಜಿತವಾದಂತಹ ಕಟ್ಟಡ ಇರಬಹುದು. ಕೃಷಿ ವಿಶ್ವವಿದ್ಯಾಲಯ ಸಿಗುವಂತಹ ದಾರಿಯಲ್ಲಿ ಎಡಗಡೆ ಇದೆ. ಅದ್ಭುತವಾದಂತಹ ಸ್ಕೂಲ್ ಇದೆ. ಶಾಲೆಯ ಶಿಕ್ಷಣಕ್ಕೆ ಇರಬಹುದು. 10 ಕ್ಷೇತ್ರಗಳಲ್ಲಿ ಸಾಮಾನ್ಯ ಮುರುಗೇಶ್ ನಿರಾಣಿ ಅವರ ಕೊಡುಗೆ ಈ ರಾಜ್ಯಕ್ಕೆ ಬಹಳ ಐತಿ ಅನ್ನುವಂತ ಮಾತನ್ನು ಹೇಳಿ ಅವರು ಇನ್ನಷ್ಟು ಯಶಸ್ವಿಯಾಗಿ ಶುಭವನ್ನು ಹಾರೈಸಿದ್ದಾರೆ.